ಇದು ಗ್ಯಾರಂಟಿ ನ್ಯೂಸ್ನ ಗ್ಯಾರಂಟಿ ಸುದ್ದಿ. ಕಾಕಿ ಕಸ್ಟಡಿಯಲ್ಲಿರುವಂತಹ ಮುನಿರತ್ನಗೆ ಬಿಗ್ ಶಾಕ್ ಎದುರಾಗಿದೆ. ಮುನಿರತ್ನಗೆ ದಿನೇ ದಿನೇ ಗಟ್ಟಿ ಆಗ್ತಾ ಇದೆ ಈಗ ಕಾನೂನು ಕುಣಿಕೆ. ಮುನಿರತ್ನ ಕೇಸ್ಗೆ ಶೀಘ್ರವೇ ಲೋಕಾಯುಕ್ತ ಎಂಟ್ರಿ ಕೊಡುತ್ತೆ. ಯಾವುದೇ ಕ್ಷಣದಲ್ಲಿ ಮುನಿರತ್ನ ವಿರುದ್ಧ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗುತ್ತೆ. ಮುನಿರತ್ನ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸುಮೋಟೋ ಕೇಸ್ ದಾಖಲಾಗೋದು ಫಿಕ್ಸು. ಮುನಿರತ್ನ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲು ಲೋಕ ಸಜ್ಜಾಗಿಬಿಟ್ಟಿದೆ. ವೈರಲ್ ಆಡಿಯೋದಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಮುನಿರತ್ನ, ಗುತ್ತಿಗೆದಾರನ ಬಳಿ ಕಮಿಷನ್ಗಾಗಿ ಬೇಡಿಕೆಯನ್ನ ಇಟ್ಟಿದ್ದ ಬಿಜೆಪಿಯ ಶಾಸಕ. ಆಡಿಯೋದಲ್ಲಿ 30 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಶಾಸಕ ಮುನಿರತ್ನ ಜಾತಿ ಹೆಸರಿನಲ್ಲಿ ನಿಂದಿಸಿದ್ದಲ್ಲದೆ 30 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಮುನಿ. ಕರ್ನಾಟಕ ಲೋಕಾಯುಕ್ತಕ್ಕೂ ಈಗ ತಲುಪಿದೆ ಆಡಿಯೋ ಸೌಂಡು. ಹೀಗಾಗಿ ಇಂದು ಅಥವಾ ನಾಳೆ ಲೋಕಾಯುಕ್ತದಲ್ಲೇ ಸುಮೋಟೋ ಕೇಸ್ ದಾಖಲಾಗುತ್ತೆ. ಆಡಿಯೋದಲ್ಲಿರುವಂತಹ ಲಂಚದ ಬೇಡಿಕೆಯ ಆಧಾರದಲ್ಲಿ ಸುಮೋಟೋ ಕೇಸ್. ಏನಾದ್ರೂ ಲೋಕಾಯುಕ್ತದಲ್ಲೇ ಮುನಿ ವಿರುದ್ಧ ಕೇಸ್ ಏನಾದ್ರೂ ದಾಖಲಿಸಿದ್ರೆ ಲೋಕಾಯುಕ್ತದಲ್ಲೇ ಮುನಿರತ್ನ ವಿರುದ್ಧ 4ನೇ ಕೇಸ್ ಆಗುತ್ತೆ. ಹೀಗಾಗಿ ಎಲ್ಲರ ಚಿತ್ತ ಈಗ ಲೋಕಾಯುಕ್ತದ ನಡೆಯುತ್ತಾ ಇದೆ. ಜಾತಿ ನಿಂದನೆಯ ಪ್ರಕರಣದಲ್ಲಿ ಈಗ ಬಂಧನವಾಗಿರುವಂತಹ ಬಿಜೆಪಿಯ ಶಾಸಕ ಮುನಿರತ್ನಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಗ್ಯಾರಂಟಿ ಸುದ್ದಿಯಾಗಿದೆ. ಮುನಿರತ್ನಗೆ ದಿನೇ ದಿನೇ ಗಟ್ಟಿ ಆಗ್ತಾ ಇದೆ ಕಾನೂನು ಕುಣಿಕೆ. ಮುನಿರತ್ನ ಕೇಸ್ಗೆ ಶೀಘ್ರವೇ ಲೋಕಾಯುಕ್ತ ಎಂಟ್ರಿಯನ್ನ ಕೊಡುತ್ತೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಮುನಿರತ್ನ ವಿರುದ್ಧ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗುತ್ತೆ. ಮುನಿರತ್ನ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಲೋಕಾಯುಕ್ತ ಸುಮೋಟೋ ಕೇಸನ್ನ ದಾಖಲಿಸುವುದು ಫಿಕ್ಸ್ ಆಗಿದೆ. ವೈರಲ್ ಆಡಿಯೋದಲ್ಲಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಮುನಿರತ್ನ ಒಂದು ಕಡೆಯಲ್ಲಿ ಜಾತಿ ನಿಂದನೆಯ ಜೊತೆಯಲ್ಲಿ ಆಡಿಯೋದಲ್ಲಿ 30 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಶಾಸಕ ಮುನಿರತ್ನ ಜಾತಿ ಹೆಸರಿನಲ್ಲಿ ನಿಂದಿಸಿದ್ದಲ್ಲದೆ 30 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ. ಇದೇ ಕಾರಣಕ್ಕಾಗಿ ಈಗ ಆಡಿಯೋ ಸದ್ದು ಕರ್ನಾಟಕದ ಲೋಕಾಯುಕ್ತಕ್ಕೂ ಕೂಡ ತಲುಪಿಬಿಟ್ಟಿದೆ. ಹೀಗಾಗಿ ಇಂದು ಅಥವಾ ನಾಳೆ ಲೋಕಾಯುಕ್ತದಲ್ಲೇ ಸುಮೋಟೋ ಕೇಸ್ ದಾಖಲಾಗುತ್ತೆ. ಆಡಿಯೋದಲ್ಲಿರುವಂತಹ ಲಂಚದ ಬೇಡಿಕೆಯ ಆಧಾರದಲ್ಲಿ ಕೇಸನ್ನ ದಾಖಲಿಸ್ತಾರೆ. ಏನಾದ್ರೂ ಲೋಕಾಯುಕ್ತದಲ್ಲಿ ಮುನಿರತ್ನ ವಿರುದ್ಧ ಕೇಸ್ ದಾಖಲಿಸಿದ್ರೆ ಇದು ಲೋಕಾಯುಕ್ತದಲ್ಲಿ ಮುನಿರತ್ನ ವಿರುದ್ಧ 4ನೇ ಕೇಸ್ ಆಗತ್ತೆ. ಹೀಗಾಗಿ ಎಲ್ಲರ ಚಿತ್ತ ಈಗ ಲೋಕಾಯುಕ್ತದ ನಡೆಯುತ್ತಾ ಇದೆ. ಇನ್ನು ಕರ್ನಾಟಕ ಲೋಕಾಯುಕ್ತ ಕೇಸ್ ದಾಖಲಿಸಿದ್ರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಮುನಿರತ್ನಗೆ.